ಎಲ್ರಿಗೂ ನಮಸ್ಕಾರ. ಇದು ನನ್ನ 56ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ. ಇದು ಚಾಲೆಂಜ್ ಆಗೇ ಉಳಿದಿಲ್ಲ ಅನ್ಕೊತೀನಿ. ಆದರೆ ನಾನು 100 ಡೇಸ್ ಕಂಪ್ಲೀಟ್ ಮಾಡ್ತೀನಿ. ಹಿಂಗೆ ಅಂದರೆ ನಂದು ಕಂಪ್ಲೀಟ್ಲಿ ಬರೀ ಔಟ್ಸೈಡ್ ಟ್ರಾವೆಲಿಂಗೇ ಇರೋದ್ರಿಂದ ನಾನು ರೆಗ್ಯುಲರಾಗಿ ಜಿಮ್ಗೆ ಹೋಗೋಕ್ಕಾಗಲ್ಲ. ಬಟ್ ನಾನು ಏನು ಮಾಡ್ತೀನಿ ಅಂದರೆ ಎವ್ರಿ ಡೇ ನಾನು ಎಲ್ಲೇ ಇದ್ದರೂ ಎಲ್ಲೇ ಹೋದರೂ 108 ಸ್ಕ್ವಾಟ್ಸ್ ಮಾಡೋದನ್ನ ಮಾತ್ರ ಮರೆಯೋದಿಲ್ಲ. ಅದ್ರ ಜೊತೆಗೆ ಸಾಧ್ಯವಾದ್ರೆ ಸ್ವಲ್ಪ ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಪುಷಪ್ಸ್ ಮಾಡ್ತೀನಿ. ಸಾಧ್ಯವಾದಷ್ಟು ಎಲ್ಲನೂ ಬೈ ವಾಕ್ ಓಡಾಡ್ತೀನಿ. ಹಾಗೆ ತಿನ್ನೋದ್ರೊಳಗೆ ಕಂಟ್ರೋಲ್ ಮಾಡ್ತೀನಿ. ಆದರೆ ಯಾವುದೂ ತಿನ್ನೋದು ಬಿಡೋದಿಲ್ಲ. ಈಗ ನೋಡಿರಿ, ಹಾವೇರಿ ಬಂದನಿ ಬೆಳಿಗ್ಗೆ ನಮ್ಮ ಹಾವೇರಿ ಒಳಗೆ ಬೆಳಿಗ್ಗೆ ಪಡ್ಡು ಮಸ್ತ್ ಫೇಮಸ್ಸು. 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ ಮಾಡೋಕ್ಕೆ. ಸೊ ಅವ್ರ ಹತ್ರ ಪಡ್ಡು ತಿಂದು ಚಾ ಕುಡಿದು ಮನೆಗೆ ಹೋಗಿ ಫ್ರೆಶ್ ಅಪ್ ಆದೆ. ಈಗ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪಡ್ಡು ತಿಂದನಿ ಹೊಟ್ಟೆ ಕಬ್ಬೇರ್ತತಿ ಅಂತಾರಲ್ಲ, ಹಂಗಾಗುತ್ತೆ. ಅಂದರೆ ಗಂಟ್ಲಿಗೆ ಬರುತ್ತೆ ವಾಪಸ್ಸು. ಸೊ ಹಾಗಾಗಿ ಒಂದು 2 ತಾಸು ಬಿಟ್ಟು ಎಕ್ಸಸೈಸ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಮೀಟಿಂಗ್ ಹೋದೆ. ಅಲ್ಲಿಯೂ ಚಾ ಕೊಟ್ಟರು, ಅಲ್ಲಿ ಕುಡಿದು ಮತ್ತು ಫ್ರೆಂಡ್ಸ್ ಜೊತೆಗೆ ಒಂದು 2 ಇಡ್ಲಿ ತಿಂದೆ. ಅಷ್ಟೊತ್ತಿಗೆ ಆಗಲೇ 12 ಗಂಟೆ ಆಗಿತ್ತು. ಮತ್ತು ಕೆಲವೊಂದಿಷ್ಟು ಸೈಟ್ ವಿಸಿಟ್ಗಳಿದ್ದು, ಫ್ಯಾಕ್ಟ್ರಿ ಕೆಲಸ ಇತ್ತು, ಅವೆಲ್ಲ ಮುಗಿಸ್ಕೊಂಡು 3 ಗಂಟೆ ಆಗಿತ್ತು. ಮುಂಜಾನೆ ತಿಂದಿದ್ದೆಲ್ಲ ಕರಗಿತ್ತು. ಹಾಗಾಗಿ 2 ರೊಟ್ಟಿ ತಿಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದೆ. ನಮ್ಮದು ಉತ್ತರ ಕರ್ನಾಟಕ ಊಟ ನಮ್ಗೆ ಯಾವಾಗಲೂ ಇದೆ ಫೇವ್ರೇಟು. ಭಾಳ ಈಸಿಯಾಗಿ ಕರಗುತ್ತೆ, ಒಳ್ಳೆ ಎನರ್ಜಿ ಕೊಡ್ತೈತಿ. ಹಾಗಾಗಿ ಈ ಊಟನ ಪ್ರಿಫರ್ ಮಾಡ್ತಾನೆ ಎಲ್ಲಿ ಹೋದರು. ಸೊ ತಿಂದು ಮುಗಿಸಿ ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದೆ. ಟೈಮ್ ಪಾಸ್ ಮಾಡಿದೆ ಸ್ವಲ್ಪ ಹೊತ್ತು. ಅಲ್ಲಿ ಅವ್ರ ಮನೆಗೆ ಸಂಜೆ ಮುಂದೆ ಮಂಡಕ್ಕಿ, ಒಂದು ಸ್ವೀಟು, ಒಂದು ಚಾ ಕೊಟ್ಟರು. ಅದನ್ನು ತಿಂದು ಇವತ್ತು ಫಸ್ಟ್ ಟೈಮ್ 52 ದಿನ ಆತಲ್ಲ, 54 ದಿನ ಆಯ್ತು ಎಗ್ ರೈಸ್ ತಿನ್ನಾಕತ್ತೀನಿ. ಅದು ನಮ್ಮ ಹಾವೇರಿ ಒಳಗೆ ಭಾಳ ಫೇಮಸ್ ಎಗ್ ರೈಸು. ನೀವು ಎಲ್ಲಿ ಹೋದರೂ ಚೆನ್ನಾಗಿರ್ತೈತಿ ಆಲ್ಮೋಸ್ಟ್. ಬಟ್ ಪ್ರಿಫರ್ಡ್ ಅಂಗಡಿಗಳದಾವೆ ಸ್ವಲ್ಪ. ಅಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಐತಿ, ಮತ್ತು ಗುರುಭವನದ ಹತ್ರ ಒಂದು 2-3 ಅದಾವು. ಎಲ್ಲ ಚಲೋ ಮಾಡ್ತಾರೆ. ತಿಂದು ಚಾ ಕುಡ್ದೆ. ಇದನ್ನ ತಿನ್ನೋವಾಗ ಒಂದು 7 ಗಂಟೆ ಆಗಿತ್ತು ಅನಿಸ್ತತಿ. ಸೊ ಇವತ್ತಿನ ಊಟ ಇಲ್ಲಿಗೆ ಮುಗಿಸಿ ಮತ್ತು ಭಗವದ್ಗೀತೆ ಓದೋಣ ಅಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಇವತ್ತು ನಾವು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಬೇಕು. ಇದು 3ನೇ ಅಧ್ಯಾಯ, ಕರ್ಮಯೋಗ ಅಂತ ಹೆಸರು. ನಾವು ಇಷ್ಟು ದಿನ ಓದಿದ್ದು ಗೀತಾಸಾರ ಸಂಗ್ರಹ ಅಂತ 2ನೇ ಅಧ್ಯಾಯ. ಅದರಲ್ಲಿ ಜಾಸ್ತಿ ಕೃಷ್ಣ ಮಾತಾಡಿದ್ದಾನೆ. ಈಗ ಅರ್ಜುನ ತನ್ನ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ ಕೃಷ್ಣನಿಗೆ. ನೋಡೋಣ ಬನ್ನಿ. ಅರ್ಜುನ ಉವಾಚ ಅಂತ ಸ್ಟಾರ್ಟ್ ಆಗುತ್ತೆ ಮೊದಲನೇ ಶ್ಲೋಕ. ಅದರಲ್ಲಿ ಅರ್ಜುನ ಕೇಳ್ತಾನೆ, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಿದ್ದಾನೆ. ಇವತ್ತಿಗೆ ಇಷ್ಟು ಸಾಕು. ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನ ಧಿಕ್ಕರಿಸಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.